ಗಾಯ್ಸ್ ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಹೋಗೋಕ್ಕಾಗಲ್ಲ, ಸ್ಲಿಪ್ಪರೆಲ್ಲ ಬಿಟ್ಟು ಹೋಗ್ಬೇಕು. ನೋಡ್ಬೋದು ಸಕಲೇಶ್ಪುರ ಹತ್ರ ಅಬ್ಬಿಗುಂಡಿ ಫಾಲ್ಸ್ ಅಂತ ಹೇಳ್ಬಿಟ್ಟು ಒಂದು ಫಾಲ್ಸ್ ಇದೆ. ಸೊ ಅಲ್ಲಿ ಬಂದಿದ್ದೀನಿ. ಇವಾಗ ಅಬ್ಬಿಗುಂಡಿ ಫಾಲ್ಸ್ ಹತ್ರ ಹೋಗೋಣ. ಬೆಳಿಗ್ಗೆನೆ ಬರುವಾಗ ಗಾಡಿ ಬೇರೆ ಏರ್ ಕಡಿಮೆ ಇತ್ತು, ಒಂದು ಕಲ್ಲು ಹೊಡೆದ್ಬಿಟ್ಟು ಏರ್ ಲೀಕ್ ಆಗ್ತಿತ್ತು, ಅದೆಲ್ಲ ಪಂಚರ್ ಮಾಡ್ಕೊಂಡು ಬಂದಿದ್ದೀವಿ ಗಾಯ್ಸ್. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಿನ್ನೆ ಫಾಲ್ಸ್ ಹತ್ರ ನಿಮಗೆ ಒಂದು ಚಿಕ್ಕೊಂದು ಫಾಲ್ಸ್ ತೋರಿಸಿದೆ. ಆ ಫಾಲ್ಸ್ ಹತ್ರ ಬೆಳಿಗ್ಗೆ ಸ್ನಾನ ಮಾಡೋಕ್ಕೆ ಹೋಗಿ ಜಾರಿ ಬಿದ್ದೆಲ್ಲ ಎದ್ದು ಬಂದಿದ್ದೀನಿ. ಸೊ ಇವಾಗ ಇಲ್ಲಿ ಒಂದು ಹೋಗೋಣ. ಬಟ್ ಈ ಫಾಲ್ಸಲ್ಲಿ ಸ್ನಾನ ಮಾಡ್ಬೋದು, ಬಟ್ ಮಾಡೋಕ್ಕೆ ಹೋಗಲ್ಲ, ಒಂದ್ಸಲ ಬಿದ್ದಿದ್ದು ಸಾಕು. ಬೇಕಾದ್ರೆ ಫಾಲ್ಸನ್ನ ಹೋಗಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡೋದ್ರೆ ಮೇನ್ ರೋಡಲ್ಲೇ ನಿಲ್ಲಿಸ್ಕೋಬೇಕು. ಮತ್ತು ಇಲ್ಲಿಂದ ಒಂದು 13 ಕಿಲೋಮೀಟ್ರ್ ಒಂದು ಸ್ಪಾಟ್ ಬರುತ್ತೆ. ಅದು ಹೆಸರು ಬಂದು ಬೆಟ್ಟದ ಬೈರೇಶ್ವರ ಅಂತ ಹೇಳ್ಬಿಟ್ಟು ಒಂದು ಟೆಂಪಲ್. ಇಲ್ಲಿಂದ ಒಂದು 13 ಕಿಲೋಮೀಟ್ರ್ ಇದೆ. ಸೊ ಇದೇ ದಾರಿಯಲ್ಲಿ ಹೋಗಬೇಕು. ಇದೆ 2 ಕಡೆ 4 ಕಡೆ ಈ ಕಡೆ ಪಾರ್ಕಿಂಗ್ ಮಾಡಿರ್ತಾರೆ, ಸ್ವಲ್ಪ ಇದು ನೋಡ್ಕೋಬೇಕು. ಇಲ್ಲಿ ಜಿಗಣೆ ಇದೆ ಅಂತ ಕಾಣುತ್ತೆ. ಕಸ್ಟಮರ್ ಹೋಗಿ ಬಂದು ಜಿಗಣೆ ಇದೆ, ಕಸ್ಟಮರ್ಗೆ ಜಿಗಣೆ ಕಚ್ಚುಂಟು, ಕ್ಲೀನ್ ಮಾಡ್ತಾಯಿದ್ರು. 2 ಕಡೆ ಪಾರ್ಕಿಂಗ್ ಮಾಡಿಬಿಡ್ತಾರೆ, ಗಾಡಿಗಳು ಹೋಗ್ಲಿಕ್ಕೆ ಕಷ್ಟ. ನೋಡ್ಬೋದು ನೀವು. ಫಾಲ್ಸ್ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲಿ ಕೆಳಗಡೆ ಹೋಗಬೇಕು, ಸ್ಟೆಪ್ ಇದೆ. ಬಟ್ ಇಲ್ಲೇನಂದರೆ ಗಾಡಿ ನಿಲ್ಸೋಕೆ ಒಂದೇ ತೊಂದರೆ, ರೋಡ್ ಸೈಡಲ್ಲಿ ನಿಲ್ಲಿಸ್ಬೇಕು. ಗಾಡಿಗಳು ಆ ಕಡೆ ಈ ಕಡೆ ಬರ್ತಾ ಇರ್ತದೆ. ಜನ ತುಂಬ ಕ್ರೌಡ್ ಇದ್ದಾರೆ ಗೈಸ್. ತುಂಬ ದೂರ ಏನಿಲ್ಲ, ರೋಡ್ ಸೈಡಿಂದ ಸ್ವಲ್ಪನೇ ಇರೋದು, ಆದರೆ ಸ್ಟೆಪ್ಸ್ ಇಳಿಬೇಕು. ನೀವು ನೋಡ್ಬೋದು, ಇಲ್ಲಿ ಒಂದು ಫಾಲ್ಸ್ ಇದೆ, ಮುಂದುಗಡೆ ಹೋದರೆ ಅಲ್ಲಿ ಒಂದು ಇದೆ. ದಾರಿ ಒಂಚೂರು ಹೋಗ್ಲಿಕ್ಕೆ ಕಷ್ಟ ಇದೆ. ಬೆಳಿಗ್ಗೆ ಥರ ಜಾರಿ ಬೀಳದಿದ್ರೆ ಸಾಕು. ರಜೆ ಇರೋದಕ್ಕೆ ಫುಲ್ ಕ್ರೌಡ್ ಇದೆ, ನೋಡ್ತಾ ಇರ್ಬೋದು ನೀವು. ಗಾಯ್ಸ್ ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಹೋಗೋಕ್ಕಾಗಲ್ಲ, ಸ್ಲಿಪ್ಪರೆಲ್ಲ ಬಿಟ್ಟು ಹೋಗ್ಬೇಕು. ನೋಡ್ಬೋದು ಅಲ್ಲಿ ಒಂದು ಫಾಲ್ಸ್ ಇದೆ. ಇದರಿಂದ ಸೀದಾ ಹಿಂಗೆ ಕಂಟಿನ್ಯೂ ಆದರೆ ಕೆಳಗಡೆ ಒಂದು ಫಾಲ್ಸ್ ಇದೆ. ಇಲ್ಲಿ ನಿಮಗೆ ಸೀದಾ ಕಂಟಿನ್ಯೂ ಆದರೆ ಇಲ್ಲಿ ಕೆಳಗಡೆ ಹೋಗ್ತೇವೆ ಗೈಸ್. ಗಾಯ್ಸ್ ಇಲ್ಲಿ ಕೆಳಗಡೆ ಹೋಗ್ತದೆ. ಸೊ ಅದನ್ನ ತೋರಿಸ್ತೀನಿ ನಾನು ನಿಮಗೆ. ಕೆಳಗಡೆ ಇದ್ದಾರೆ ನೋಡಿ. ಕೆಳಗಡೆ ಸ್ನಾನ ಆಗ್ಲಿಕ್ಕಿಲ್ಲ, ಯಾಕಂದರೆ ನೀರು ಫೋರ್ಸ್ ಜಾಸ್ತಿ ಇದೆ. ಮೇಲೆ ಸ್ನಾನ ಮಾಡ್ಬೋದು ಆರಾಮಾಗಿ. ಗೈಸ್ ಇಲ್ಲೊಂದು ಜಾಗ ಮಾಡಿಟ್ಟಿದ್ದಾರೆ, ನೋಡ ಇದ್ರೊಳಗಡೆ ಹೋಗುವ ಗುಹೆ ಥರ ಉಂಟು ನೋಡಲಿಕ್ಕೆ. ನಡಿಲಿಕ್ಕೂ ಇದೆ, ದಾರಿ ಈ ಥರ ಇದೆ, ಹುಷಾರಾಗಿ ನಡಿಬೇಕು. ಇನ್ನು ಆ ಕಡೆ ಸ್ಟೆಪ್ಪಿಂದ ಕೆಳಗಡೆ ಹೋದರೆ ಅಲ್ಲಿ ಕೆಳಗಡೆ ಹೋಗ್ಬೋದು ಫಾಲ್ಸ್ ಹತ್ರ. ಬಟ್ ಇಲ್ಲಿ ಶಾರ್ಟ್ಕಟ್ಟಲ್ಲಿ ಬಂದಾಯಿತು. ನೋಡ್ಬೋದು ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಫೋರ್ಸಲ್ಲಿ ನೀರು ಹೋಗ್ತಿದೆ ಗೈಸ್. ಸೊ ಗೈಸ್ ನೀವು ರಜಾ ದಿನ ಎಂಜಾಯ್ ಮಾಡಬೇಕಂದ್ರೆ ಬೆಸ್ಟ್ ಪ್ಲೇಸ್ ಇದು. ಬಂದರೆ ವಿಸಿಟ್ ಮಾಡಿ. ಇದು ಸಕಲೇಶ್ಪುರದಿಂದ ಕರೆಕ್ಟಾಗಿ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ನೀವು ಬಂದಿಲ್ಲಿ ವೀಕೆಂಡಲ್ಲಿ ಎಲ್ಲ ಬರ್ಬೋದು, ಸ್ನಾನ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಫಾಲ್ಸ್ ಅಂತೂ ಸೂಪರಾಗಿದೆ.
ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಇಲ್ಲಿಂದ ಇನ್ನೂ 13 ಕಿಲೋಮೀಟ್ರ್ ಹೋಗಬೇಕು. 13 ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇಲ್ಲಿ ಟೆಂಪಲ್ಗೆ ಬರುವಾಗ ಅಲ್ಲಿ ಟರ್ನಲ್ಲಿ ಗಾಡಿ ಬೇರೆ ಹತ್ತಲಿಲ್ಲ, ಫುಲ್ ಹಪ್ಪಿದೆ. ಅಲ್ಲಿ ಬರುವಾಗ ಗಾಡಿ ಸ್ಲೋ ಮಾಡಿದ್ರೆ ಮೇಲೆ ಹತ್ತೋಕ್ಕೆ ಕಷ್ಟ ಉಂಟು. ಸೊ ಇವಾಗ ಬಂದಿದ್ದೀನಿ. ಸೊ ಗಾಯ್ಸ್, ಇವಾಗ ಬೆಟ್ಟದ ಭೈರೇಶ್ವರ ಟೆಂಪಲ್ ಹತ್ರ ಇದ್ದೀನಿ. ಹಳೆಯ ಟೆಂಪಲ್ ನೋಡ್ಬೋದು ನೀವು. ಗೈಸ್, ಇಲ್ಲಿ ಟೆಂಪಲ್ ಹತ್ರ ಒಂದು ಫೋಟೋಶೂಟ್ ಬೇರೆ ನಡೀತಾ ಇತ್ತು, ಮತ್ತು ಟೆಂಪಲ್ ಕ್ಲೋಸ್ ಆಗಿತ್ತು. ನೀವು ನೋಡ್ಬೋದು ಇಲ್ಲಿ ಫೋಟೋಶೂಟ್ ಆಗ್ತಾಯಿದೆ. ಸೊ ಜನ ಕ್ರೌಡ್ ಮಾತ್ರ ತುಂಬ ಇದ್ದಾರೆ. ಸ್ಯಾಟರ್ಡೇ ಆಗಿದ್ದಕ್ಕೆ, ಸ್ಯಾಟರ್ಡೇ ಸಂಡೇ ಜಾಸ್ತಿ ಇರ್ತಾರಂತೆ. ಗಾಯ್ಸ್, ಮಳೆ ಬಂತು, ಎಲ್ಲ ಓಡ್ತಾ ಇದ್ದಾರೆ. ಒಳ್ಳೆ ಟೈಮಿಗೆ ಮಳೆನೂ ಬಂದು ರೀಚ್ ಆದ 5 ನಿಮಿಷ ಅಷ್ಟೇ ನೋಡಿದ್ರು. The next day. ಗೈಸ್, ನೆನ್ನೆ ಫುಲ್ ಮಳೆ ಇದರಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ನೆನ್ನೆ ಬರುವಾಗನೇ ರಾತ್ರಿ ಫುಲ್ ಲೇಟ್ ಆಯಿತು. ಯಾಕೆಂತ ಹೇಳಿದರೆ ಮಳೆನೂ ಅದೇ ಥರ ಇತ್ತು ಜೋರಾಗಿ. ಮತ್ತು ಸಕಲೇಶ್ಪುರದಿಂದ ಇಲ್ಲಿ ಈ ಸ್ಪಾಟಿಗೆ ಬರಲಿಕ್ಕೆ 13 ಕಿಲೋಮೀಟ್ರ್ ಇದೆ. ಈಗ ಇರುವಂಥ ಹೋಮ್ ಸ್ಟೇ ಹೆಸರು ಬಂದುಬಿಟ್ಟು ನವೀನ್ ಕೂಲ್ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬರಲಿಕ್ಕೆ 13 ಕಿಲೋಮೀಟ್ರ್ ಆಗುತ್ತೆ ಸಕಲೇಶ್ಪುರ ಟೌನಿಂದ. ಅಂದರೆ ರೋಡ್ ಮಾತ್ರ ಫುಲ್ ಹೋಗಿದೆ. 13 ಕಿಲೋಮೀಟ್ರಿಗೆ ನಿಮಗೆ ಕಮ್ಮಿ ಅಂದರೂ 1 ಅವರ್ ಜರ್ನಿ ಇದೆ. ರೋಡ್ ಆ ಥರ ಇದೆ. ಇಲ್ಲಿಂದ ಈಗ ಹೋಗುವಾಗ ನಾನು ರೋಡ್ ತೋರಿಸ್ತೀನಿ. ಏನೇ ವೀಡಿಯೋ ಅಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂತೇಳಿದ್ರೆ ಮಳೆ ಅಷ್ಟು ಜೋರಾಗಿತ್ತು. ಸೊ ನಾವಿರುವಂಥ ಹೋಮ್ ಸ್ಟೇ ಇದು ನೋಡಿ, ಇದು ಹೋಮ್ ಸ್ಟೇ. ಫೈರ್ ಕ್ಯಾಂಪ್ ಇದೆ, ಶೆಟ್ಲ್ ಆಡ್ಬೋದು. ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡುವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಹೋಮ್ ಸ್ಟೇಯಿಂದ ಹೊರಟು ಮೇನ್ ಹೈವೇಗೆ ಬಂದು, ಇಲ್ಲಿ ಹೈವೇ ನೋಡ್ಬೋದು ಎಷ್ಟು ಕೆಟ್ಟದಾಗಿದೆ ಅಂತ. ಫುಲ್ಲು ಡ್ಯಾಮೇಜ್ ಇದೆ. ಗಾಡಿ ಅಂತೂ ಗುಂಡಿಗಳು, ದೊಡ್ಡ ದೊಡ್ಡ ಗುಂಡಿಗಳು. ಕಾರಣ ಏನಂದರೆ ಈ ಕಡೆ ಜಾಸ್ತಿ ಕ್ಯಾಂಟ್ರ್ಗಳು ಮತ್ತು ಲಾರಿಗಳೇ ಜಾಸ್ತಿ ಓಡಾಡುತ್ತೆ. ಅದಕ್ಕೆ ರೋಡ್ ಈ ಥರ ಇದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ರೋಡ್ ಕೆಲಸ ಬೇರೆ ಆಗ್ತಿದೆ ಅಲ್ಲಿ ಇಲ್ಲಿ ಅರ್ಧಂಬರ್ಧ. ಮತ್ತು ಇನ್ನೊಂದು ಕಡೆ ಲ್ಯಾಂಡ್ ಸ್ಲೈಡಿಂಗ್, ಆ ರೀತಿಯಾಗಿ ರೋಡು ತುಂಬಾ ಕೆಟ್ಟದಾಗಿದೆ. ಇಲ್ಲಿ ನೋಡ್ಬೋದು ನೀವು. ಮುಂದೆ ಅಂತೂ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅಂತೂ ತುಂಬಾ ಹಾಳಾಗಿದೆ ರೋಡು. ಇಲ್ಲಿ ಕೆಲವರಿಗೆ ಈ ರೋಡಲ್ಲೇ ತುಂಬ ಅರ್ಜೆಂಟ್ ಮಾಡ್ಕೊಂಡೆಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ. ಆಪೋಸಿಟ್ ಗಾಡಿ ಬರ್ತಾ ಇರ್ತದೆ. ಈ ಕಡೆ ಲಾರಿ ಅವರಂತೂ ಸಿಕ್ಕಾಪಟ್ಟೆ ಫಾಸ್ಟಲ್ಲಿ ಬರ್ತಾರೆ ಕೆಳಗಡೆಯಿಂದ ಬರುವಾಗ. ನೋಡ್ಬೋದು ಎಷ್ಟು ದೊಡ್ಡ ಗುಂಡಿ ಅಂತ. ಕಾರ್ ಅವರಿಗೆಲ್ಲ ಸಮಾಧಾನನೇ ಇಲ್ಲ, ಓನ್ ಬೋರ್ಡ್ ವೆಹಿಕಲ್ಗಳಿಗೆ. ಇಲ್ಲಿ ನೋಡಿ, ಲಾರಿ ಅವನು ಹೇಗೆ ಧೂಳು ಆರಿಸ್ಕೊಂಡು ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು. ಇಲ್ಲಿ ಒಂದು ಚೂರು ಲಾರಿಯವ್ರಿಗೂ ಸಮಾಧಾನ ಇಲ್ಲ. ಆ ಗುಂಡಿಯಲ್ಲಿ ಎತ್ತಾಕೊಂಡು ಹೋಗ್ತಾರೆ, ಫುಲ್ಲು ಧೂಳು ಆರಿಸ್ಕೊಂಡು ಹೋಗ್ತಾರೆ. ಈಗ 13 ಕಿಲೋಮೀಟ್ರ್ ಹೋಗಲಿಕ್ಕೆ ಒಂದು 1 ಅವರ್ ಆಗ್ತಿದೆ. ಇನ್ನು ಸ್ವಲ್ಪ ದಿನ ಹೋದರೆ 2 ದಿನ ಆಗ್ಬೋದು ಕಾಣ್ತದೆ ಈ ರೋಡಲ್ಲಿ ಹೋಗಲಿಕ್ಕೆ. ಇನ್ನು ಸ್ವಲ್ಪ ಮುಂದೆ ಆ ಕಡೆ ಎಲ್ಲ ಹೋದರೆ ಸ್ವಲ್ಪ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗಿದೆ. ರೋಡ್ ಕೆಲಸ ಎಲ್ಲ ಹಂಗೆ ಫುಲ್ ಪೆಂಡಿಂಗ್ ಇದೆ, ನೋಡ್ಬೋದು ನೀವು. KSRTC ಬಸ್ ಅವ್ರದಂತೂ ಹೇಳೋದೇ ಬೇಡ. ಅವ್ರದ್ದೇ ರೋಡ್ ಅದು. ಡೈಲಿ ಓಡಾಡಿ ಅದು ಅವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ರೋಡ್ ಗುಂಡಿ ಗಿಂಡಿ ಏನು ನೋಡಲ್ಲ, ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ನೇಚರ್ ಚೆನ್ನಾಗಿದೆ ಇಲ್ಲಿ, ಸ್ವಲ್ಪ ಬೆಟ್ಟ ಗುಡ್ಡ ಆಗಿ ಚೆನ್ನಾಗಿದೆ. ಕೆಲವು ಕಡೆ ಮಾತ್ರ ರೋಡ್ ಚೆನ್ನಾಗಿರೋದು. ಇನ್ನು ಕೆಲವು ಕಡೆ ಅಂದರೆ ಸ್ವಲ್ಪನೇ ಒಂದು 50 ಮೀಟ್ರ್ 30 ಮೀಟ್ರ್ ಆ ರೀತಿ. ಮತ್ತಿನ್ನೆಲ್ಲ ಇದೇ ಥರ ರೋಡ್. ನೀವು ನೋಡ್ಬೋದು ಲೆಫ್ಟಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು. ರೋಡ್ ಕೆಲಸಕ್ಕಂತೇಳಿ ಮಣ್ಣು ತೆಗೆದು ಎಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ. ಮೊದಲಿದ್ದ ರೋಡೇ ಚೆನ್ನಾಗಿತ್ತು. ರೋಡು ಅಗಲ ಮಾಡೋಕ್ಕೆ ಬಂದು ಎಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾ ಉಂಟು.
ಸೊ ಎನಿವೇ ಗಾಯ್ಸ್, ಇವಾಗ ಟ್ರಿಪ್ಪೆಲ್ಲ ಮುಗೀತು ಸಕಲೇಶ್ಪುರದು. ಇವಾಗ ಇಲ್ಲಿಂದ ರಿಟರ್ನ್ ಕೂರ್ಗಿಗೆ ಹೊರಟಿದ್ದು. ಕೂರ್ಗಿಗೆ ಹೋಗಿ ಇನ್ನಲ್ಲಿ ನಾಪಕ್ಲಿಗೆ ಡ್ರಾಪ್ ಮಾಡಬೇಕು. ನಾಪಕ್ಲು ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ರಿಟರ್ನ್ ಆಗುವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್, ಇವತ್ತು ಟ್ರಿಪ್ ಮುಗೀತು. ಬಂದು ಡ್ರಾಪ್ ಮಾಡಿ ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.